ಮಾತಾಡೋದಾಗಿ ಸಿನಿಮಾ ನೋಡಿದಲ್ಲ ಹೇಳಮ್ಮ. ನಾಗಶೇಖರ್ ಅಂತವ್ರಷ್ಟೇ ಈ ಥರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡೋಕ್ಕೆ ಸಾಧ್ಯ. ಸ್ಪೆಷಲಿ ಈಗಿನ ಯೂತ್ ಅವ್ರು ಬಂದು ಥಿಯೇಟರಲ್ಲಿ ಸಂಜು ವೆಜ್ ಗೀತಾ 2 ನೋಡಲೇಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿ, ಆ ನಂಬಿಕೆ, ಬಾಂಧವ್ಯ ಅನ್ನೋದು ಎಷ್ಟೋ ಜನರಲ್ಲಿ ಹೋಗ್ಬಿಟ್ಟಿದೆ. ಆ ನಂಬಿಕೆ ಅನ್ನೋದು ಪ್ರತಿಯೊಬ್ಬರು ಬಂದು ನೋಡಬೇಕು. ಈ ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ಒಂದು ಹುಡುಗಿ ಪ್ರೀತಿಯ ಒಂದು ಹುಡುಗನ ಪ್ರೀತಿ ಅದ್ರ ವ್ಯಾಲ್ಯೂ ಏನೋ ಅನ್ನೋದು ಅರ್ಥ ಆಗುತ್ತೆ. ಒಂದು ಎರಡನೇದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಲ್ಕ್ ಸ್ಯಾರೀಸ್, ನಾನು ಕೂಡ ಸ್ಯಾರಿ ಬ್ರ್ಯಾಂಡ್ ಓಪನ್ ಮಾಡಿದ್ದೀನಿ. ಅದ್ರದ್ದು ಎಷ್ಟೋ ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಈ ಚಿತ್ರ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಇನ್ ಡೆಪ್ತಾಗಿ ಅದ್ರ ಬಗ್ಗೆ ಎಲ್ಲ ಸೋರ್ಸ್ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡೋವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅದು ತುಂಬ ರಿಸರ್ಚ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕರ್ನಾಟಕ ಜನತೆ ಇದನ್ನು ತಿಳ್ಕೊಬೇಕು. ಎಸ್ಪೆಷಲಿ ಹೆಣ್ಮಕ್ಳು, ನಾವು ಸೀರೆ ಹಾಕೊಂಡು ಶೃಂಗಾರ ಮಾಡ್ಕೊಂಡು ಬಿಡ್ತೀವಿ, ಅದರಿಂದ ಎಷ್ಟು ಕೈಗಳ ಪರಿಶ್ರಮ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಚಿತ್ರ ದೃಶ್ಯ ಕಾವ್ಯ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮ್ ಪೇಂಟಿಂಗ್ ಥರ ರೂಪಿತವಾಗಿದೆ. ಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ವ್ಯೂ ಅಂತೂ ಅದ್ಭುತ. ಪ್ರತಿಯೊಂದು ಸೀನು ಅಷ್ಟೇ, ಮಾತು ಎಷ್ಟು ಬೇಕಷ್ಟೇ. ರಚಿತಾ ರಾಮ್ ಅವ್ರದ್ದು ಮತ್ತು ಶ್ರೀನಗರ ಕಿಟ್ಟಿ ಅವ್ರದ್ದು ಒಂದೊಂದು ವಾಯ್ಸ್ ಯಾವ ಥರ ಮಾಡಿದಿರೋನ್ನಾಗಿ ಹೆಂಗೆ ಅಂದರೆ ಎಲ್ಲೋ ಒಂಥರ ಮನಸ್ಸಿಗೆ ಅವ್ರು ಒಂದೊಂದು ಡೈಲಾಗು ಕೂಡ ಹಾಗೆ ಎಲ್ಲೋ ಒಂದು ಎಕೋನಲ್ಲಿ ಕೇಳಿಸ್ತಾ ಅಷ್ಟು ಫೀಲ್ ಆಗುತ್ತೆ. ಆ್ಯಂಡ್ ನಾನು ಅಳ್ಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ, ಕೊನೆಗೂ ಅಳಿಸ್ಬಿಟ್ಟೆ. ಅದು ನಾನು ತುಂಬಾ ಇಷ್ಟಪಟ್ಟು ನೋಡಿದೆ. ಇನ್ಫ್ಯಾಕ್ಟ್ ನಾನು ಇದು ನೋಡಬೇಕು ಅಂತಿದ್ದೆ. ಸೊ ಇಡೀ ತಂಡದ ಒಟ್ಟಿಗೆ ನಾನು ನೋಡಿ ತುಂಬಾ ಖುಷಿ ಇದೆ. ಕರ್ನಾಟಕದ ಜನತೆ ಈ ಥರ ಒಂದು ಅದ್ಭುತ ಪ್ರೀತಿಯನ್ನು ತುಂಬ ಒಳಗೊಂಡಿರ್ತಕ್ಕಂಥ ಚಿತ್ರನ ಬಂದು ಥಿಯೇಟ್ರಲ್ಲಿ ನೋಡಿ ಪ್ರತಿಯೊಬ್ಬನಿಗೂ ಎಷ್ಟು ಪ್ರೀತಿ ಮುಖ್ಯ ಮತ್ತು ಈ ಥರ ಒಂದು ಚಿತ್ರನ ನಾವು ಎಷ್ಟು ಪ್ರೀತಿಸ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸಂಜು ವೆಜ್ ಗೀತಾ ಯಾರು ನೋಡಿಲ್ಲ, ನೀವು ನಿಜವಾಗ್ಲೂ ನಿಮ್ಮ ಕಣ್ಣಿಗೆ ಬ್ಯೂಟಿಫುಲ್ ವಿಷನ್ಸ್ನ ಮಿಸ್ ಮಾಡ್ಕೋತೀರಾ ಮತ್ತು ಎಷ್ಟೋ ಪ್ರೀತಿ ಅರ್ಥಗಳನ್ನ ಮಿಸ್ ಮಾಡ್ಕೋತೀರಾ. ಸೊ ಪ್ಲೀಸ್ ಕಮ್ ಟು ದ ಥಿಯೇಟರ್ ಆ್ಯಂಡ್ ವಾಚ್ ಸಂಜು ವೆಜ್ ಗೀತಾ 2. ಆ್ಯಂಡ್ ನಾಗಿ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ನೀವು ಮಾತ್ರ ಈ ಥರ ಎಲ್ಲರಿಗೂ ಅನ್ಸೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಸರ್. ನನ್ನ ಫೇವ್ರೆಟ್ ಡೈರೆಕ್ಟ್ರು ಸಂಜೋಸ್ ಗೀತಾ ಫಿಲಮ್ ಬಗ್ಗೆ ನಾನು ಯಾವಾಗ ಮಾತಾಡ್ತಾ ಇರ್ತೀನಿ. ಮತ್ತು ಯಾವುದೇ ಸಿನಿಮಾ ಮಾಡಿದ್ರು ಮೈನಾಗಲಿ ಮತ್ತೊಂದಾಗಲಿ ಮಾತಾಡಿದಾಗ ಆ ಸಂಜೋಸ್ ಗೀತಾ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದಿನ ಹಿಂಗೆ ಅವ್ರು ಫೋನ್ ಮಾಡಿಬಿಟ್ಟು 2 ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಒಂದು ಟ್ಯೂನು ಕಳಿಸಿದ್ರು, ಲಿರಿಕ್ಸ್ ಸಾಂಗ್ದು. ಅವಾಗ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಇವತ್ತು ಬರದೇ ಮಿಸ್ ಮಾಡ್ಕೊತಾ ಇದ್ರು ಒಳ್ಳೆ ಫಿಲಮ್ನ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ. ಇಂಟ್ರೋಲ್ ಬ್ಲಾಕೇ ನನಗೆ ತುಂಬ ಥಿಂಕ್ ಮಾಡೋ ಥರ ಆಗೋಯಿತು. ಈ ಥರ ಏನೋ ಟ್ವಿಸ್ಟ್ ಹೊಡಿತಾ ಇದೆಯಲ್ಲ ಅಂತ. ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾನರ್ ಇದೆ ಸರ್, ಸೂಪರ್ ಕ್ಲೈಮ್ಯಾಕ್ಸು. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ದಯವಿಟ್ಟು ಸಿನಿಮಾನ ಎಲ್ಲರೂ ಬಂದು ನೋಡಿ ಎಂಕರೇಜ್ ಮಾಡಿ. ಒಳ್ಳೆಯದಾಗಿದೆ. ಬಟ್ ಈ ಸಿನಿಮಾದಲ್ಲಿ ಒಂದು ಏನು ಅಂದರೆ ನಾಗಶೇಖರ್ ತುಂಬ ಕಷ್ಟಪಟ್ಟಿದ್ರು ಅಂತ ತುಂಬ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಪ್ರತಿಯೊಂದು ಲೊಕೇಶನ್ನು ಒಳ್ಳೆ ಮಲ್ಲಿಗೆ ಹೂ ಜೋಡಿಸಿ ಸರ್ಚ್ ಮಾಡಿದ್ದಾರೆ. ನನಗೆ ಈಗ ನೋಡ್ಬೇಕಂದ್ರೆ ಏನು ಅನ್ನಿಸ್ತು ಅಂದರೆ, ಈಗೊಂದು ಮಲಯಾಳಮಲ್ಲಿ ಮಲಯಾಳಂ ಹಿಂದಿಲಿ ಏನು ಸಕ್ಸಸ್ ಮೂವಿ ಅಂತ ಬರುತ್ತೋ ಆ ಥರ ಒಂದು ಫೀಲ್ ಆಯ್ತು ನನಗೆ ಈ ಮೂವಿ ನೋಡುವಾಗ ಒಂದು ನಮ್ಗೆ ಡೈವರ್ಟ್ ಆಗ್ತಾಯಿಲ್ಲ. ಮೂವಿ ಬಿಟ್ಟು ಹೊರಗಡೆ ಹೋಗ್ತಾಯಿಲ್ಲ, ಏನು ಮೂವಿ ಅನ್ನೋಷ್ಟು ಆಗ್ತಾಯಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಪ್ರತಿಯೊಬ್ಬರು ರಚಿತಾ ರಾಮ್ ಆಗಿರ್ಬೋದು, ಶ್ರೀನಗರ ಕಿಟ್ಟಿ ಅಂತ ಇರ್ಬೋದು, ಅಥವಾ ಮಿಕ್ಕಿದ ಆರ್ಟಿಸ್ಟ್ ಹತ್ರ ಎಲ್ಲರ ಹತ್ರನೂ ಒಳ್ಳೆ ಕೆಲಸ ತಗೊಂಡಿದ್ದೀರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಸಿನಿಮಾನು ಎಲ್ಲರೂ ನೋಡಬೇಕು. ಯಾಕೆಂದ್ರೆ ನನಗೆ ಗೊತ್ತಿಲ್ಲ, ಫಸ್ಟೇ ರಿಲೀಸ್ ಅದಕ್ಕೆ ನಾನು ನೋಡೋಕ್ಕಾಗಲಿಲ್ಲ, ನಾನು ಇರಲಿಲ್ಲ ಊರಲ್ಲಿ, ನೋಡಿರಲಿಲ್ಲ. ಬಟ್ ಯಾಕೆ ಜನ ನೋಡಲಿಲ್ಲ ನನಗೆ ಅರ್ಥ ಆಗಲಿಲ್ಲ. ಬಟ್ ಯಾವುದ್ಯಾವುದೋ ಸಿನಿಮಾಗಳನ್ನ ಅರ್ಥ ಆಗದೆ ಸಿನಿಮಾಗಳು ನೋಡ್ತಾರೆ. ಈ ಸಿನಿಮಾ ಯಾಕೆ ಕನ್ನಡ ಸಿನಿಮಾ ನೋಡಿ ಜನ ಅಂತ ನಾನು ಕೇಳ್ಕೊಡ್ತೀನಿ. ಎಲ್ಲರೂ ನೋಡಿ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ಹೊರಗಡೆ ಕೂತ್ರ ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಕವಿರಾಜ್ ಅವರದ್ದು ಲಿರಿಕ್ಸ್ಗಳು ಮಾತ್ರ ಅದ್ಭುತವಾಗಿ ಬರೆದಿದ್ದಾನೆ. ಒಳ್ಳೆ ಸಾಂಗ್ಸ್ಗಳು. ಆ್ಯಕ್ಚುಲಿ ಶ್ರೀಧರ್ RR ಕೂಡ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ. ಅದು ನೀವು ಮಾಡಿಸ್ತೀರಾ ಅವ್ರು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಎಷ್ಟು ಅದ್ಭುತವಾಗಿದೆ RR. ನನಗೆ ನಿಜವಾಗೂ ಆರ್ಟ್ಲಿಯಾಗಿ ಹೇಳ್ತೀನಿ, ನನಗೆ ಇಷ್ಟ ಆಯಿತು ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಅಂತ ನಾನು ನಾಗಶೇಖರ್ ಬರೋಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.